ನಮಸ್ಕಾರ. ಕೆಲವೊಮ್ಮೆ ಯಾಕೆ ಹೀಗಾಗ್ತಿದೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಅದರಲ್ಲೂ ಯಾವುದೇ ಕಾರಣ ಇಲ್ದೇ ಅಳು ಬರುವಂತ ಅನುಭವ. ಇದು ಯಾಕೆ ಆಗತ್ತೆ? ಇದರ ಹಿಂದೆ ಇರೋ ನಿಜವಾದ ಕಾರಣಗಳೇನು? ಬನ್ನಿ ಇದರ ಬಗ್ಗೆ ಇವತ್ತು ಮಾತಾಡೋಣ. ಹೀಗೆ ಇದ್ದಕ್ಕಿದ್ದ ಹಾಗೆ ಏನೂ ಕಾರಣ ಇಲ್ಲದೆ ಕಣ್ಣಲ್ಲಿ ನೀರು ಬರೋಕ್ ಶುರುವಾದಾಗ ಒಂಥರ ಗೊಂದಲ ಆಗೋದು ಸಹಜ. ಆದ್ರೆ ಈ ರೀತಿ ಅನುಭವಿಸೋರು ಒಬ್ರೇ ಅಲ್ಲ. ಇದು ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸಾಮಾನ್ಯವಾದ ಒಂದು ಅನುಭವ. ಹೌದು, ಈ ರೀತಿ ಅಳು ಬರೋದ್ರ ಹಿಂದೆ ಸಾಮಾನ್ಯವಾಗಿ ಒಂದು ದೊಡ್ಡ ಕಾರಣ ಅಡಗಿರುತ್ತೆ. ಅದನ್ನೇ ನಾವು ಆತಂಕ ಅಥವಾ ಆಂಗ್ಸೈಟಿ ಅಂತ ಕರಿತೀವಿ. ಹಾಗಿದ್ರೆ ಈ ಆಂಗ್ಸೈಟಿ ಅಂದ್ರೆ ಏನು? ಅದು ನಮ್ಮ ಭಾವನೆಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅಂತ ಒಂದೊಂದಾಗಿ ನೋಡೋಣ. ಸರಿ, ಈ ಆತಂಕ ಅನ್ನೋದನ್ನ ಸುಲಭವಾಗಿ ಅರ್ಥ ಮಾಡ್ಕೊಡಕ್ಕೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನಮ್ಮ ದೇಹದಲ್ಲಿರೋ ಎಚ್ಚರಿಕೆ ವ್ಯವಸ್ಥೆಯನ್ನ ಒಂದು ಸ್ಮೋಕ್ ಡಿಟೆಕ್ಟರ್ಗೆ ಅಂದ್ರೆ ಹೊಗೆ ಪತ್ತೆ ಮಾಡೋ ಯಂತ್ರಕ್ಕೆ ಹೋಲಿಸಿ ನೋಡೋಣ. ಮೂಲಭೂತವಾಗಿ ಹೇಳೋದಾದ್ರೆ ಆತಂಕ ಅನ್ನೋದು ನಮ್ಮನ್ನ ಅಪಾಯದಿಂದ ಕಾಪಾಡೋಕೆ ಇರೋ ನಮ್ಮ ದೇಹದ ಒಂದು ನ್ಯಾಚುರಲ್ ಅಲಾರ್ಮ್ ಸಿಸ್ಟಮ್. ಇದು ನಮ್ಮನ್ನ ಹುಷಾರಾಗಿರಲು ಮತ್ತೆ ಬರಬಹುದಾದ ಅಪಾಯಗಳಿಗೆ ರೆಡಿಯಾಗಿರಲು ಸಹಾಯ ಮಾಡುತ್ತೆ. ಇಲ್ಲಿಂದಾನೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು. ಸಾಮಾನ್ಯವಾಗಿ ಒಂದು ಸ್ಮೋಕ್ ಅಲಾರಂ ಹೇಗಿರಬೇಕು? ನಿಜವಾಗ್ಲೂ ಎಲ್ಲಾದ್ರೂ ಬೆಂಕಿ ಬಿದ್ರೆ ಮಾತ್ರ ಶಬ್ದ ಮಾಡಬೇಕು. ಆದ್ರೆ ಆತಂಕದ ಸಮಸ್ಯೆ ಇದ್ದಾಗ ಏನಾಗತ್ತೆ ಅಂದ್ರೆ ನಮ್ಮ ದೇಹದ ಅಲಾರ್ಮ್ ಸಿಸ್ಟಮ್ ಸುಮ್ನೆ ಬ್ರೆಡ್ ಟೋಸ್ಟ್ ಮಾಡಿದ್ರೂ ಕೂಡ ಅಯ್ಯೋ ಬೆಂಕಿ ಬಿತ್ತು ಅಂತ ಕೂಗೋಕೆ ಶುರು ಮಾಡುತ್ತೆ. ಅಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಮ್ಮ ದೇಹ ದೊಡ್ಡ ಅಪಾಯನೇ ಬಂದಿದೆ ಅಂತ ಅಂದುಕೊಂಡು ರಿಯಾಕ್ಟ್ ಮಾಡುತ್ತೆ. ಹಾಗಾದ್ರೆ ಈ ರೀತಿ ಓವರ್ ಆಗಿ ರಿಯಾಕ್ಟ್ ಮಾಡೋ ಅಲಾರ್ಮ್ ಸಿಸ್ಟಮ್ಗೂ ನಮ್ಗೆ ಬರೋ ಕಣ್ಣೀರಿಗೂ ಏನ್ ಸಂಬಂಧ? ದೇಹದ ಒಳಗೆ ನಿಜವಾಗಿ ಏನಾಗುತ್ತೆ ಅಂತ ಈಗ ನೋಡೋಣ. ನೋಡಿ, ಆತಂಕ ಹೆಚ್ಚಾದಾಗ ನಮ್ಮ ಮೆದುಳಿನ ಎಮೋಷನಲ್ ಸೆಂಟರ್ ಅಂದ್ರೆ ಅಮಿಗ್ಡಾಲಾ ತುಂಬಾನೇ ಆಕ್ಟಿವ್ ಆಗ್ಬಿಡುತ್ತೆ. ಅಳೋದ್ರಿಂದ ಏನಾಗುತ್ತೆ ಅಂದ್ರೆ ಕಾರ್ಟಿಸಾಲ್ ಅನ್ನೋ ಒತ್ತಡದ ಹಾರ್ಮೋನ್ ದೇಹದಿಂದ ಹೊರಗೆ ಹೋಗುತ್ತೆ. ಸೊ ಅಳೋದು ಅನ್ನೋದು ನಮ್ಮ ದೇಹ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಬಳಸೋ ಒಂದು ನ್ಯಾಚುರಲ್ ಟೆಕ್ನಿಕ್ ಅಷ್ಟೆ. ಬರೀ ಭಾವನಾತ್ಮಕ ಕಾರಣಗಳು ಮಾತ್ರವಲ್ಲ, ನಮ್ಮ ದೇಹ ಕೂಡ ಅಳುವಿಗೆ ಕಾರಣ ಆಗ್ಬಹುದು. ನಿರಂತರ ಆತಂಕದಿಂದ ಕುತ್ತಿಗೆ ದವಡೆ ನೋವು ಬರೋದು, ಸರಿಯಾಗಿ ಉಸಿರಾಟ ಆಡದೇ ಇರೋದು ಮತ್ತೆ ನಿದ್ದೆ ಸರಿ ಇಲ್ಲದೇ ಇರೋದು ಇವೆಲ್ಲ ಸೇರಿ ನಮ್ಮ ಇಮೋಷನಲ್ ಕಂಟ್ರೋಲನ್ನು ಕಡಿಮೆ ಮಾಡಿ ಚಿಕ್ಕಪುಟ್ಟ ವಿಷಯಕ್ಕೂ ಕಣ್ಣೀರು ಬರುವ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ರೀತಿ ಅಳೋದು ಅನ್ನೋದು ಜಸ್ಟ್ ಒಂದು ನಾರ್ಮಲ್ ಸ್ಟ್ರೆಸ್ ರಿಯಾಕ್ಷನ್ನ ಅಥವಾ ನಾವು ಸೀರಿಯಸ್ ಆಗಿ ಗಮನ ಕೊಡಬೇಕಾದ ಒಂದು ಸಮಸ್ಯೆನಾ? ಇದನ್ನ ಗುರುತಿಸೋದು ಹೇಗೆ? ಇವೆರಡರ ನಡುವಿನ ವ್ಯತ್ಯಾಸವನ್ನ ಸ್ವಲ್ಪ ನೋಡೋಣ. ಯಾವಾಗ್ಲಾದ್ರೂ ಒಮ್ಮೆ ಅಂದ್ರೆ ತುಂಬ ಒತ್ತಡ ಇದ್ದಾಗ ಅಳು ಬಂದು ಅತ್ತು ಆದ್ಮೇಲೆ ರಿಲ್ಯಾಕ್ಸ್ ಅನಿಸಿದ್ರೆ ಅದು ಸಾಮಾನ್ಯ. ಆದ್ರೆ ಪ್ರತಿದಿನ ಅಳೋದು, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದು ಮತ್ತೆ ಇದರಿಂದಾಗಿ ನಮ್ಮ ಕೆಲಸ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದ್ರೆ ಇದನ್ನ ನಾವು ಗಂಭೀರವಾಗಿ ತಗೋಬೇಕು. ಅಳುವುದರ ಜೊತೆಗೆ ನಿರಂತರ ಚಿಂತೆ ಮಾಡೋದು, ತಲೆನೋವು ಅಥವಾ ಜನರಿಂದ ದೂರ ಇರೋಕೆ ಶುರು ಮಾಡೋದು, ಈ ಥರದ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಂಡ್ರೆ ಅದು ಆತಂಕದ ಸ್ಪಷ್ಟ ಸಂಕೇತ ಆಗಿರ್ಬೋದು. ಈ ಸಮಸ್ಯೆಯನ್ನ ಗುರುತಿಸೋದೇ ಮೊದಲನೇ ಹೆಜ್ಜೆ. ಹಾಗಾದ್ರೆ ಇದನ್ನ ನಿಭಾಯಿಸಲು ಮತ್ತು ಒಂದು ಪರಿಹಾರ ಕಂಡುಹಿಡಿಯಕ್ಕೆ ಮುಂದೆ ಏನ್ಮಾಡ್ಬೋದು? ಬನ್ನಿ ಕೆಲವು ಸೊಲ್ಯೂಷನ್ಸ್ ಕಡೆ ಗಮನ ಕೊಡೋಣ. ಆತಂಕದ ಕ್ಷಣಗಳಲ್ಲಿ ತಕ್ಷಣಕ್ಕೆ ಸಹಾಯ ಮಾಡುವ 3 ಸಿಂಪಲ್ ಟೆಕ್ನಿಕ್ಸ್ ಇವೆ. ಮೊದಲನೇದು ಆಳವಾದ ಉಸಿರಾಟ. ಇದು ತಕ್ಷಣ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಶಾಂತಗೊಳಿಸುತ್ತೆ. ಎರಡನೇದು 5-4-3-2-1 ಟೆಕ್ನಿಕ್. ಇದು ನಮ್ಮ ಗಮನವನ್ನ ನಮ್ಮ ಸುತ್ತಮುತ್ತ ಇರೋ ವಸ್ತುಗಳ ಮೇಲೆ ತಂದು ನಮ್ಮನ್ನ ಪ್ರೆಸೆಂಟ್ ಮೂಮೆಂಟ್ಗೆ ವಾಪಸ್ ತರುತ್ತೆ. ಕೊನೆಯದಾಗಿ ಬರೆಯುವುದು. ಮನಸ್ಸಲ್ಲಿರೋ ಗೊಂದಲಗಳನ್ನ ಪೇಪರ್ ಮೇಲೆ ಬರೆಯೋದ್ರಿಂದ ನಮ್ಮ ಆಲೋಚನೆಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾದ್ರೆ ಯಾವಾಗ ನಾವು ಸಹಾಯ ತಗೋಬೇಕು? ಈ ಸಮಸ್ಯೆಗಳು 2 ವಾರಕ್ಕಿಂತ ಹೆಚ್ಚು ಕಾಲ ಮುಂದುವರಿದ್ರೆ ಅಥವಾ ನಮ್ಮ ದಿನನಿತ್ಯ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದ್ರೆ ಆಗ ಪ್ರೊಫೆಷನಲ್ ಸಹಾಯ ತಗೊಳ್ಳೋದು ಒಂದು ಧೈರ್ಯದ ಮತ್ತು ಸರಿಯಾದ ಹೆಜ್ಜೆ. ಅದರಲ್ಲೂ ಮುಖ್ಯವಾಗಿ ತಮಗೆ ತಾವೇ ಹಾನಿ ಮಾಡ್ಕೊಳ್ಳೋ ಆಲೋಚನೆಗಳು ಬಂದ್ರೆ ತಕ್ಷಣವೇ ಸಹಾಯ ಪಡೆಯೋದು ಅತ್ಯಗತ್ಯ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ಈ ಹೋರಾಟದಲ್ಲಿ ಯಾರೂ ಒಬ್ಬಂಟಿಯಲ್ಲ. ಆತಂಕ ಮತ್ತು ಕಾರಣವಿಲ್ಲದ ಅಳುವುದು ಇವೆಲ್ಲ ಸರಿ ಮಾಡಬಹುದು. ಸರಿಯಾದ ಸಪೋರ್ಟ್ ಸಿಕ್ಕರೆ ನಮ್ಮ ಭಾವನೆಗಳ ಮೇಲೆ ಮತ್ತೆ ಹಿಡಿತ ಸಾಧಿಸೋದು ಖಂಡಿತ ಸಾಧ್ಯ. ಈ ಬಗ್ಗೆ ತಿಳಿದುಕೊಳ್ಳೋದೇ ಆ ದಾರಿಯಲ್ಲಿ ಇಡುವ ಮೊದಲ ಹೆಜ್ಜೆ.